ನಾವು ಟಿ ಜಿ ಕಾರ್ಡ್ಗಳನ್ನ ತೊಗೊಂಡಿದ್ರೂ ಕೂಡ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಆ ಕಾರ್ಡ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಮ್ಮ ಕೆಲಸ ಮಾಡ್ತೀವಿ ಅಂತ ಮುಂದೆ ಬಂದಿರೋರಿಗೆ ನಮ್ಮ ಎಜುಕೇಷನ್ ತಕ್ಕಾಗಿ ಕೆಲಸ ಕೊಡ್ಬೋದಲ್ಲ. ಗಂಡಾಗಿ ಹುಟ್ಟಿ ಹೆಣ್ಣು ಭಾವನೆಗಳೊಟ್ಟಿಗೆ ಜೀವಿಸ್ತಾ ಇರೋಂಥವ್ರನ್ನ ಯಾರು ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳಿ ಒಪ್ಕೋತಾ ಇಲ್ಲ. ಈಗ ಟ್ರಾನ್ಸ್ಜೆಂಡರ್ ಐಡೆಂಟಿ ಕಾರ್ಡ್ ಅಂತ ನಮಗೆ ಕೊಟ್ಟಿದ್ದಾರೆ. ಬರೋಂಥ ಸೌಲಭ್ಯಗಳನ್ನ ನಮ್ಮ ಟ್ರಾನ್ಸ್ಜೆಂಡರ್ ಕೊಡಬೇಕಲ್ವಾ? ಸರ್ಕಾರದಿಂದ ಬಂದು ಇಲ್ಲಿ ಯೋಜನೆಗಳು ಏನಿದೆ ಮಧ್ಯಾಂತದಲ್ಲಿ ನಿಂತಿದೆ. ನಾವು ದುಡಿಬೇಕು ಅಂದ್ರೆ ನಾವು ತಿನ್ನಬೇಕು, ಇದನ್ನು ಕೇಳೋಕ್ಕಾಗುತ್ತಾ? ಸರ್ ಕೆಲಸ ಕೊಡ್ರಿ, ಕೆಲಸ ಮಾಡ್ತೀವಿಲ್ಲ, ಎಜುಕೇಷನ್ ಮಾಡಿದ್ದೀವಿಲ್ಲ. ಸಾಮಾನ್ಯವಾಗಿ ನಾವು ಒಂದು ಹೆಸರು ಮಾಡಬೇಕು ಅಂದರೆ ಅದು ನೀವು ಗುರುತಿಸಬೇಕು, ನಮಗೆ ಸಪೋರ್ಟ್ ಮಾಡಬೇಕು, ಸಹಕಾರ ಕೊಡಬೇಕು. ದೇವರೇ ಕೊಟ್ಟಿದ್ದಾರೆ, ನೀವ್ಯಾಕೆ ಪೂಜಾರಿ ಕೊಡ್ತಾ ಇಲ್ಲ? ಮಂಗಳಾರತಿ ತಟ್ಟೆ ಕಾಸು ಹಾಕಿದ್ರೆ ಮಾತ್ರ ಕೊಡಬೇಕಾ? ಇಲ್ಲಾಂದ್ರೆ ಇಲ್ವಾ? ಏನಂದರೆ ನಮ್ಮ ಒಂದು ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಒಂದು ಶಕ್ತಿ ಯೋಜನೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ತಗೊಬಂದಿದೆ. ಆ ಕಾಂಗ್ರೆಸ್ ಸರ್ಕಾರ ತಗೊಬಂದಿರೋಂಥ ಶಕ್ತಿ ಯೋಜನೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಟ್ರಾನ್ಸ್ಜೆಂಡರ್ಸ್ ಐ ಡಿ ಕಾರ್ಡ್ನ ತೋರಿಸಿದ್ರೆ ಅವರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಬೇಕು ಅನ್ನೋದು ಕೂಡ ಇದೆ. ಆದರೆ ನಾವು ಜಿಲ್ಲಾಧಿಕಾರಿಗಳಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ಸ್ ಹಾಕಿ ನಾವು ಟಿ ಜಿ ಕಾರ್ಡ್ಗಳನ್ನ ತೊಗೊಂಡಿದ್ರೂ ಕೂಡ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಆ ಕಾರ್ಡ್ನ ಅಕ್ಸೆಪ್ಟ್ ಮಾಡ್ತಾಯಿಲ್ಲ. ಒಂದು ಉದ್ದೇಶ ಏನಂತ ಹೇಳಿದ್ರೆ, ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳಿದ್ರೆ ಇವರು ಇದೇ ರೀತಿ ಇರಬೇಕು, ಅವರು ಸ್ಯಾರಿ ಹಾಕ್ಕೊಂಡಿರಬೇಕು, ಅವರು ಮೇಕಪ್ ಇರಬೇಕು, ಈ ರೀತಿಯಾಗಿ ಅವರು ಐಡೆಂಟಿಟಿಗಳನ್ನ ಗುರುತಿಸ್ಕೋತಾ ಇದ್ದಾರೆ. ಆದರೆ ಗಂಡಾಗಿ ಹುಟ್ಟಿ ಹೆಣ್ಣು ಭಾವನೆಗಳೊಟ್ಟಿಗೆ ಜೀವಿಸ್ತಾ ಇರೋಂಥವ್ರನ್ನ ಯಾರು ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳಿ ಒಪ್ಕೋತಾ ಇಲ್ಲ. ಯಾಕಂತ ಹೇಳಿದ್ರೆ 2017 ಏನು ನಮಗೆ ತೀರ್ಪು ಬಂದಿದೆ, ಅಲ್ಲಿ ನಾವು ಲಿಂಗತ್ವ ಅಲ್ಪಸಂಖ್ಯಾತರ ಟ್ರಾನ್ಸ್ಜೆಂಡರ್ ಇದರಲ್ಲಿ ನಾವೂ ಕೂಡ ಒಂದು ಭಾಗವಾಗಿ ಇದ್ದೀವಿ. ಏನು ಗಂಡು ಡ್ರೆಸ್ಸಲ್ಲೇ ಇದ್ದು ಹೆಣ್ಣು ಭಾವನೆಗಳಿರ್ತಾರೆ ಅವ್ರನ್ನ ಅವರು ಟ್ರಾನ್ಸ್ಜೆಂಡರ್ಸ್ ಅಂತ ಗುರುತಿಸ್ಕೊಳ್ಳೋದಾದರೆ ಅವರು ಆ ಒಂದು ಯೋಜನೆಗಳನ್ನ ಪಡ್ಕೋಬೋದು ಅಂತೇಳಿ ಇದಿದೆ. ಹಾಗಾಗಿ ಇದು ತುಂಬ ನನಗೊಂದು ದುಃಖಕರವಾದ ವಿಷಯ. ಏನಂತ ಹೇಳಿದ್ರೆ, ನಾನು ಈ ಒಂದು ಸಮುದಾಯದ ಒಟ್ಟಿಗೆ 20 ವರ್ಷಗಳ ಸತತ ಜೊತೆಯಲ್ಲಿ ಇದ್ದೀನಿ. ಯೋಜನೆಗಳು ಬಂದಾಗ ಪ್ರತಿ ಸಲವೂ ಇದೇ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ, ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳಿದಾಗ ಈ ರೀತಿ ಇರೋಂಥವ್ರನ್ನೇ ಟ್ರಾನ್ಸ್ಜೆಂಡರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ನಮ್ಮನ್ನು ಎಲ್ಲೂ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಲ್ಲ. ಕಾರ್ಯಕ್ರಮಗಳಲ್ಲಿ, ಸರ್ಕಾರದ ಕೆಲವೊಂದು ಯೋಜನೆಗಳಲ್ಲಿ ಅವ್ರಿಗೆ ಗೊತ್ತಿರುತ್ತೆ, ಅದನ್ನು ಒಪ್ಕೋತಾರೆ. ಆದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಆಗಿರ್ಬೋದು, ನಾನೇ ಇಂಡಿವಿಜುವಲ್ ಹೋಗಿ ಏನಕ್ಕಾದರೂ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ನನ್ನನ್ನು ಟಾಪ್ ಟು ಬಾಟಮ್ ತನಕ ನೋಡ್ತಾರೆ, ಹೆಂಗೆ ನೀನು ಟ್ರಾನ್ಸ್ಜೆಂಡರ್ಸ್ ಆಗ್ತೀಯ ಅಂತೇಳಿ. ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಟಿ ಜಿ ಕಾರ್ಡ್ನ ಕೊಟ್ಟಿರ್ತಾರೆ. ಈ ಟಿ ಜಿ ಕಾರ್ಡ್ನ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿರ್ತೀವಿ. ಇದು ನ್ಯಾಯಯುತವಾಗಿ ಕೊಟ್ಟಿರ್ತಾರೆ. ಯಾಕಂದರೆ ಇದನ್ನು ಕೊಡಬೇಕಾದ್ರೆ ಅಲ್ಲಿ ಜಡ್ಜ್ ಕೂಡ ಇರ್ತಾರೆ. ಇದು ಒಂದು ಟಿ ಜಿ ಕಮಿಟಿ ಕೂಡ ಇರ್ತದೆ. ಆ ಟಿ ಜಿ ಕಮಿಟಿ ಇದನ್ನು ಅಪ್ರೂವಲ್ ಮಾಡಿ ಟಿ ಜಿ ಕಾರ್ಡ್ ಕೊಟ್ಟಿರ್ತಾರೆ. ಅಂದರೆ ಈ ಕಾರ್ಡನ್ನ ಎಲ್ಲೂ ಟ್ರಾವೆಲಿಂಗಲ್ಲಿ ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ನಿನ್ನನ್ನು ನಾನು ಹೆಂಗೆ ಹೇಳೋಕ್ಕಾಗತ್ತೆ? ಮತ್ತು ಎಲ್ಲ ಕೇಳ್ತಾರೆ, ಆಧಾರಲ್ಲಿ ನಿಂದು ಮೇಲ್ ಅಂತ ಇದೆ, ಇದರಲ್ಲಿ ಟ್ರಾನ್ಸ್ಜೆಂಡರ್ಸ್ ಅಂತ ಇದೆ ಅಂತ ಹೇಳಿದ್ರೆ, ಈಗ ಸರ್ಕಾರ ಈ ಕಾರ್ಯಕ್ರಮನ ತೊಗೊಬಂದಿರೋಂಥದ್ದು ಟಿ ಜಿ ಕಾರ್ಡ್ನ ಇವಾಗ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಆಧಾರಲ್ಲಿ ಅವರು ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳಿ ಬದಲಾವಣೆ ಮಾಡ್ತಾರೆ. ಇದು ಸರ್ಕಾರದ ಲೆವೆಲಲ್ಲಿ ಚೇಂಜ್ ಆಗೋಂಥದ್ದು, ನಾನು ಇಂಡಿವಿಜುವಲ್ ಆಗಲ್ಲ. ಈ ಜಿಲ್ಲಾಧಿಕಾರಿಗಳು ಟಿ ಜಿ ಕಾರ್ಡ್ ಕೊಟ್ಟಿದ್ರು ಕೂಡ ಅದರಿಂದ ಬರಬೇಕಾದಂಥ ಅನುಕೂಲಗಳು ಯಾವುದು ನಿಮಗೆ ಸಿಗ್ತಾ ಇಲ್ಲ. ಹೌದು ಮೇಡಮ್, ಕರೆಕ್ಟ್. ಏನು ಜಿಲ್ಲಾಧಿಕಾರಿಗಳು ಈ ಟಿ ಜಿ ಕಾರ್ಡ್ನ ಕೊಟ್ಟಿದ್ದಾರೆ, ಈ ಟಿ ಜಿ ಕಾರ್ಡ್ನ ನೋಡಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ಸ್ ಅವರು ಇದನ್ನು ಅಕ್ಸೆಪ್ಟ್ ಮಾಡಿ ನಮಗೆ ಶಕ್ತಿ ಯೋಜನೆದು ಯಾವುದೇ ರೀತಿಯ ಯೋಜನೆಗಳನ್ನ ಕೊಡ್ತಾ ಇಲ್ಲ. ನಾವು ಪಬ್ಲಿಕ್ಸಲ್ಲಿ ಹೋಗಿ ನಾವು ಬಸ್ಸಲ್ಲಿ ಕೂತ್ಕೊಂಡು ನಾನು ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳಿದಾಗ ನನಗೆ ಅಲ್ಲಿ ಸುತ್ತ ಜನಗಳು ಅವಮಾನ ಮಾಡೋ ರೀತಿ ಅಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಕಾರ್ಡನ್ನ ನೋಡಿದ ತಕ್ಷಣ ಅವರು ಟಿಕೆಟನ್ನು ಕೊಟ್ಟು ನಮಗೆ ಸರಾಗವಾಗಿ ಟ್ರಾವೆಲ್ ಮಾಡೋದಕ್ಕೆ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದು ಮಾತ್ರ ನಿಜ ಮೇಡಮ್. ತುಂಬ ಕಾರ್ಯಕ್ರಮಗಳಲ್ಲಿ, ನಮ್ಮದೇ ಕಾರ್ಯಕ್ರಮ ಅಂತಲ್ಲ, ತುಂಬ ಕಾರ್ಯಕ್ರಮಗಳಲ್ಲಿ ದೇವರು ವರ ಕೊಟ್ಟರೆ ಪೂಜಾರಿಗಳು ವರ ಕೊಡೋದ್ರಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಅಂದರೆ ನಿಮಗೆ ಸಿಗಬೇಕಾದಂಥ ಸವಲತ್ತುಗಳು ಯಾವುದು ಸಿಗ್ತಾ ಇಲ್ಲ, ಬರೀ ಕೇವಲ ಗ್ಯಾರಂಟಿ ಯೋಜನೆಗಳಲ್ಲಿ ಮಾತ್ರ ಅಲ್ಲ. ಹೌದು, ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸಿಗಬೇಕಾಗಿದ್ದ ಯೋಜನೆಗಳು ಕರೆಕ್ಟಾಗಿ ಇಂಪ್ಲಿಮೆಂಟೇಷನ್ಸ್ ಆಗ್ತಾ ಇಲ್ಲ. ಏನಂತ ಹೇಳಿದ್ರೆ, ಸರ್ಕಾರದ ಲೆವೆಲಲ್ಲಿ ಕಡತಗಳಲ್ಲಿ ಮಾತ್ರ ಅದೆಲ್ಲ ಇರುತ್ತೆ. ಅದು ಗ್ರೌಂಡ್ ಲೆವೆಲಲ್ಲಿ ಬಂದು ಜಿಲ್ಲೆಗಳ ಮಟ್ಟದಲ್ಲಿ ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಬರೀ ಇವತ್ತು ನಾನು ಶಕ್ತಿ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಆ ಶಕ್ತಿ ಯೋಜನೆನ ರಿಮೂವ್ ಮಾಡಿದ್ಮೇಲೆ ನಾವು ಅದ್ರ ಬಗ್ಗೆ ಮಾತಾಡೋದಕ್ಕೂ ಆಗಲ್ಲ. ಆದರೆ ತುಂಬ ಯೋಜನೆಗಳಿದೆ. ಮೈತ್ರಿ ಇದೆ, ಮೈತ್ರಿ ಫಂಕ್ಷನ್ಸ್ ಬರ್ತಾ ಇದೆ. ಆ ಮೈತ್ರಿ ಫಂಕ್ಷನ್ಸ್ ತೊಗೋಬೇಕಾದ್ರೆ ಅಲ್ಲಿ ಒಪ್ಕೋತಾ ಇಲ್ಲ. ಪ್ಯಾಂಟಿ ಶರ್ಟಲ್ಲಿರೋಂಥವ್ರನ್ನ ಯಾರೂ ಒಪ್ಕೋತಾ ಇಲ್ಲ ಅಧಿಕಾರಿಗಳು. ಅವ್ರಿಗೂ ಕೂಡ ಡ್ರೆಸ್ಸಲ್ಲಿರೋರೇ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಟ್ರಾನ್ಸ್ಜೆಂಡರ್ಸ್ ಯಾರೂ ಬರ್ತ್
ಡ್ರೆಸ್ಸಲ್ಲಿ ಬಂದಿಲ್ಲ. ಅವರು ಬರ್ತು ಮೆನ್ನಾಗಿ, ಆಮೇಲೆ ಅವರು ಫೀಲಿಂಗ್ಸ್ ಎಲ್ಲ ವುಮೆನ್ಸ್ ಆಗಿ, ಆಮೇಲೆ ಅವರು ಡಿಸೈಡ್ ಮಾಡ್ಕೋತಾರೆ ನಾನು ಡ್ರೆಸ್ಸಲ್ಲಿ ಇರಬೇಕಾ, ನಾನು ಸರ್ಜರಿ ಮಾಡಿಸ್ಕೋಬೇಕಂತ ಡಿಸೈಡ್ ಮಾಡ್ಕೋತಾರೆ. ಸರ್ಜರಿ ಡ್ರೆಸ್ಸೇ ತುಂಬ ಇಂಪಾರ್ಟೆಂಟ್ ಅಲ್ಲ, ಭಾವನೆಗಳಿಗೆ, ಮನಸ್ಸಿನ ಕಳವಳಕ್ಕೆ ಬೆಲೆ ಕೊಡಬೇಕು ಅಂತ ಕೂಡ ನಾನು ಕೇಳ್ಕೊತಾ ಇದ್ದೀನಿ. ಅದೇ ಮೇಡಮ್, ಇವಾಗ ನಮ್ಮದೇನಿದೆ 2,000 ರೂಪಾಯಿ ಸ್ಕೀಮ್ ಲೋನ್ ಇದೆಯಲ್ಲ, ಅದು ಇವಾಗ ನಾವು 2 ತಿಂಗಳಿಂದ ಇವಾಗ ಟಿ ಜಿ ಕಾರ್ಡ್ ಬಂದಮೇಲೆ ನಮಗೆ ರೇಷನ್ ಕಾರ್ಡ್ ಇಲ್ಲ. ಕೆಲವ್ರಿಗೆ ಇದೆ, ಕೆಲವ್ರಿಗೆ ಅಂತಂದರೆ ಬೆಳಗ್ಗೆ ಎಣಿಕೆ ಅಷ್ಟೇ, ಒಬ್ರಿಗೆ ಇಬ್ಬರಿಗೆ ಇದೆ, ಅವರು ತಗೋತಿದ್ದಾರೆ 2,000 ರೂಪಾಯಿ ಇದ್ರದನ್ನ. ಹಾಗಾಗಿ ನಮಗೆ ಇವಾಗ ಟಿ ಜಿ ಕಾರ್ಡ್ ಮಾಡಿಸ್ಕೊಂಡ್ಮೇಲೆ ಇವಾಗ ಅದನ್ನು ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಸುಮಾರು 70-80 ಜನ ಗಂಟ ನಾವು ಹೋಗ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆನ ಮಾಡಿಸಿದ್ದೀವಿ. 2-2.5 ತಿಂಗಳೇ ಆಗೋಯ್ತು. ಹಾಗಾಗಿ ನೆಕ್ಸ್ಟ್ ತಿಂಗಳಿಂದ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಯಾರಿಗೂ ಬಂದಿಲ್ಲ ಇಲ್ಲಿ ತನಕನೂ. ಅದೇ ನಮ್ಗೆ ಒಂದು ಇದಾಗ್ತಿರೋ ಅಂಥದ್ದು. ಈಗ ಯೋಜನೆಗಳು ಕೊಟ್ಟ ಮೇಲೆ ಇವಾಗ ಹೆಂಗೆ ಇವಾಗ ಅದನ್ನು ಬಿಟ್ಟು ಸುಮಾರು ಇನ್ನೇನು 8-9-10 ತಿಂಗಳಿಂದನೇ ಎಲ್ಲರೂ ತೊಗೋತಿದ್ದಾರೆ. ನಮ್ಮ ಸಮುದಾಯದವ್ರಿಗೆ ಯಾರಿಗೂ ಸುಧಾ ಅದನ್ನು ಕೊಡಿಸ್ಕೊಟ್ಟಿಲ್ಲ. ಹಾಗಾಗಿ ಇದು ನಮಗೆ ಒಂದು ಇದು. ಮತ್ತು ಇನ್ನೇನಪ್ಪ ಅಂದರೆ ಅದೇ ಶಿವರಾಮ ಹೇಳಿದ ರೀತಿಲಿ ಇವಾಗ ನಮಗೆ ಕೆಲಸ ಕೊಡ್ತಿದ್ದೀವಿ, ಮಾಡಬೇಕು, ನಿಮಗೆ ಒಂದು ಓದೋದಕ್ಕೆ 1% ಮತ್ತು ಕೆಲಸದ ಮೀಸಲಾತಿ ಪರ್ಸೆಂಟ್ ಇಷ್ಟಿದೆ ಅನ್ನೋದೆಲ್ಲ ಹೇಳ್ತಾರೆ. ಅದೇ ಬೆಣಕೆ ಹೇಳೋ ಅಷ್ಟದಲ್ಲಿ ಹೇಳಿರ್ತಾರೆ, ಅದನ್ನು ಕಾರ್ಯರೂಪಕ್ಕೆ ಇನ್ನೂ ತಂದಿಲ್ಲ. ಹಾಗಾಗಿ ನಮ್ಮಲ್ಲಿ ಕೆಲಸ ಮಾಡೋರು ಎಷ್ಟೋ ಜನ ಡ್ಯಾನ್ಸ್ ಮಾಡ್ತಾರೆ, ಹಾಡು ಹೇಳ್ತಾರೆ, ಕೆಲಸ ಮಾಡೋಂಥ ಓದಿದ್ದಾರೆ, ಎಜುಕೇಟೆಡ್ ಇದ್ದಾರೆ, ತುಂಬಾ ಎಷ್ಟೋ ಜನ ಒಳ್ಳೊಳ್ಳೆ ಅಫೀಸಲ್ಲಾಗಿ ಹೊರ್ಗಡೆ ಇರ್ತಿರ್ತಾರೆ. ಅಂಥವ್ರಿಗೆಲ್ಲ ಗೊತ್ತು ಕಂಡಿಡ್ದು ಎಲ್ಲರಿಗೂ ನಮ್ಮ ಕೆಲಸ ಮಾಡ್ತೀವಿ ಅಂತ ಮುಂದೆ ಬಂದಿರೋರಿಗೆ ಈ ಥರ ಇದರಲ್ಲಿ ನೀವೇನು ಓದಿದ್ದೀರಾ, ಈ ಒಂದು ಫ್ಯಾಕ್ಟ್ರಿಗಳಲ್ಲೋ ಮತ್ತು ಈ ಒಳ್ಳೊಳ್ಳೆ ಕಂಪ್ನಿಗಳಲ್ಲೋ ನಮ್ಮ ಎಜುಕೇಷನ್ ತಕ್ಕಾಗಿ ಕೆಲಸ ಕೊಡ್ಬೋದಲ್ಲ. ಹೆಸ್ರಿಗಷ್ಟೇ ಇವಾಗ ಹೇಳ್ತಾರೆ ಅವರು ಈ ಥರ ಇದ್ದಾರೆ ಅನ್ನೋ ಒಂದು ಇದರಲ್ಲಿ. ಹಾಗೆ ಯಾರೂ ಒಳಗಡೆ ತಗೊಂಡು ನಮ್ಮನ್ನು ಕೆಲಸ ಮಾಡಿ ತೋರಿಸ್ತಾನೆ ಇಲ್ಲ. ಇವಾಗ ಕಂಪ್ನಿಗಳೆಲ್ಲ ಆಗ್ತಿದ್ದಾರೆ. ಕಂಪ್ನಿಗಳೆಲ್ಲ ಇವಾಗ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ BSc ಮಾಡಿರೋರು, PUC ಮೇಲೆ ಮಾಡಿರೋರಿಗೆ ಈ ಥರ ಹುದ್ದೆ ಇದೆ, ಕೆಲಸ ಇದೆ ಅಂತ ಹಾಕ್ತಾರೆ. ಇದರಲ್ಲಿ ಟ್ರಾನ್ಸ್ಜೆಂಡರು ಬರ್ಬೋದು ಅಂತ ಅಂದ್ಬಿಟ್ಟು ಯಾವ್ದಾರು ಒಂದು ಕಂಪ್ನಿಲಿ ಹಾಕಿದಾಗ ಅಲ್ಲಿ ಹೋದಾಗ ನಮಗೆ ಅಲ್ಲಿಗೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹೆಸ್ರಿಗೆ ಮಾತ್ರ ಹೇಳ್ಬಿಟ್ಟು ಎಲ್ಲರೂ ನಿಮಗೆ 800 ರೂಪಾಯಿ ಪೆನ್ಷನ್ ಬರ್ತಿದೆ, 2,000 ರೂಪಾಯಿ ಇದು ಮಾಡ್ತಿದ್ದಾರೆ, ನೀವು ಕೆಲಸ ಮಾಡ್ಬೋದಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಮೇಡಮ್ ಮಾಡೋದು? ಈಗ ಟ್ರಾನ್ಸ್ಜೆಂಡರ್ ಐಡೆಂಟಿ ಕಾರ್ಡ್ ಅಂತ ನಮಗೆ ಕೊಟ್ಟಿದ್ದಾರೆ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ. ಬರೋಂಥ ಸೌಲಭ್ಯಗಳನ್ನ ನಮ್ಮ ಟ್ರಾನ್ಸ್ಜೆಂಡರ್ ಕೊಡಬೇಕಲ್ವಾ? 6 ಮಂತ್ ಆಗಿದೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂತ ಹೇಳಿದ ಮೇಲೆ ಎಲ್ಲ ಮಾಡಿದ್ನು, ಅಪ್ಲೈ ಎಲ್ಲ ಮಾಡಿದ್ನು, ಎಲ್ಲ 6 ಮಂತ್ ಆಗಿದೆ, ಇನ್ನೂ ಬಂದಿಲ್ಲ. ಅದೊಂದು ತೊಂದರೆ ಆಗಿದೆ ನಮ್ಮ ಟ್ರಾನ್ಸ್ಜೆಂಡರ್ಗೆ. ಮತ್ತು ಮೈತ್ರಿ ಯೋಜನೆ ಅದು ಯಾರಿಗೂ ಸಕ್ಸಸ್ ಆಗಿಲ್ಲ, ಅದೊಂದು ಬರಬೇಕು ಅಂತ ಕೇಳ್ತಿದ್ದೀನಿ. ಮತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಏನಂತಂದರೆ ಈಗ ನಮಗೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ಎಜುಕೇಷನ್ಗಳಿದೆ ತುಂಬ ಜನ, ಅಂಥವ್ರಿಗೆ ಒಳ್ಳೊಳ್ಳೆ ಕೆಲಸ ಕೊಡ್ಬೋದಲ್ಲ. ಕೆಲಸ ಕೊಟ್ಟರೆ ಯಾರು ಮಾಡಲ್ಲ? ಮೈಸೂರು ಫಸ್ಟ್ ಒಂದು ಸ್ವಚ್ಛವಾದ ನಗರ ಇದು ಮೈಸೂರು, ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದಲ್ಲ ಅಂತ ನಾನು ಅಭಿಪ್ರಾಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಗ್ಯಾರಂಟಿ ಯೋಜನೆಯಿಂದ ಗೃಹಲಕ್ಷ್ಮಿಯರಿಗೆ ಏನು 2,000 ಬರ್ತಾ ಇತ್ತು, ಅದು ನಿಮಗೂ ಕೂಡ ಬಂದಿದ್ರೆ ಯಾವ ರೀತಿಯಾಗಿ ನಿಮಗೆ ಪ್ರಯೋಜನ ಆಗ್ತಾ ಇತ್ತು? ಪ್ರಯೋಜನ ಅಂದರೆ ಈಗ ನಾವು ಮನೆ ಬಿಟ್ಟು ಹೊರಗಡೆ ಜೀವನ ಮಾಡ್ತಿರೋದು ಮೈಸೂರಲ್ಲಿ. ಈಗ ನಾವು ಬಾಡಿಗೆ ಮನೆ ಕಟ್ಟಬೇಕು, ಯಾರನ್ನ ಕೇಳೋದು? ನಾವು ದುಡಿಬೇಕು, ಇಲ್ಲ ನಾವು ತಿನ್ನಬೇಕು, ಯಾರನ್ನ ಕೇಳೋಕ್ಕಾಗುತ್ತಾ? ಆ ಥರ ಪರಿಸ್ಥಿತಿ ನಾವಿದ್ದೀವಿ. ಸರಿ, ಕೆಲಸ ಕೊಡ್ರಿ, ಕೆಲಸ ಮಾಡ್ತೀವಲ್ಲ, ಎಜುಕೇಷನ್ ಮಾಡಿದ್ದೀವಲ್ಲ. ಅನ್ಎಜುಕೇಷನ್ ಮಾಡಿಲ್ಲ, ಒಬ್ಬೊಬ್ಬರು ಅಪ್ಪ ಬಿಟ್ಟು ಹೊರಗಡೆ ಜೀವನ ಮಾಡ್ತಿದ್ದಾರೆ. ಅಂಥವ್ರು ಏನೋ ಮಾಡಲಿ ಜೀವನನ. ಎಜುಕೇಷನ್ ಮಾಡಿದ್ರೆ ಕೆಲಸ ಕೊಟ್ರೆ ಕೆಲಸ ಯಾಕೆ ಮಾಡಲ್ಲ ಅಂತೀವಿ? ನಾನೊಬ್ಳು ಆರ್ಟಿಸ್ಟ್ ಡ್ಯಾನ್ಸರ್, ನಾನೀಗ ಮೈಸೂರಲ್ಲಿ ಡ್ರಾಮಾಗಳಾಗಲಿ ಡ್ಯಾನ್ಸ್ಗಳಾಗಲಿ ಸೈಡ್ ಆಕ್ಟರ್ ಶೂಟಿಂಗ್ಗಳಲ್ಲಿ ಹೋಗ್ತೀವಿ. ಆ ಥರ ಬೆಳವಣಿಗೆ ಮಾಡ್ಬೋದಲ್ಲ ಅಂತ ನಾನು ಅಭಿಪ್ರಾಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ಒಂದು ಸ್ಟೇಜ್ ಆಗಲಿ ಯಾವ್ದಾದ್ರು ಒಂದು ಕೊಟ್ಟರೆ ಒಳ್ಳೇದು ಅಂತ ನೀವು ಹೇಳ್ತಾ ಇದ್ದೀರಾ? ಅದು ಒಳ್ಳೆಯದೇ. ಈಗ ನಮ್ಮದು ಮೈಸೂರಲ್ಲಿ ದಸರಾ ನಡೀತೈತೆ ಈಗ ಪ್ರೋಗ್ರಾಮ್ಸು, ಅಲ್ಲೂ ನಮ್ಮ ಕಮ್ಯುನಿಟಿದೊಂದು ಪ್ರೋಗ್ರಾಮ್ ಕೊಟ್ಟರೆ ಯಶಸ್ವಿ ಮಾಡ್ಬೋದಂತ ನಾನು ಅಭಿಪ್ರಾಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನೋಂದಣಿ ಮಾಡ್ಕೊಳ್ಳೋಕ್ಕೇನು ಟ್ರೈ ಮಾಡಲಿಲ್ವಾ? ಎಲ್ಲ ಮಾಡಿದ್ವಿ ಮೇಡಮ್, ತುಂಬ ಇಲ್ಲೆಲ್ಲ ಬಂದು ನಾನು ತುಂಬ ಮಾಡಿದ್ದೀನಿ. ಅಂದರೆ ಏನು ಮುಂದೆ ಫ್ಯೂಚರಲ್ಲಿ ಬೆಳಿಬೇಕಂತ ನನಗೂ ಆಸೆ ಅಂತ ಇದೆ. ಇಲ್ಲಿ ಏನು ನಮಗೆ ತಗೋತಾರೆ, ಬರ್ಕೋತಾರೆ, ಆಮೇಲೆ ನೋಡೋಣ ಅಂತಾರೆ, ಆ ಥರ ಮಾಡ್ತಿದ್ದಾರೆ ಮೈಸೂರಲ್ಲಿ. ಅಂದರೆ ಫ್ಯೂಚರ್ ಮುಂದೆ ತರಬೇಕು, ನಮ್ಮಂತೂ ಬೆಳೆಸ್ಬೇಕಂತ ನಾನು ಕೇಳ್ತಿದ್ದೀನಿ. ಈ ಸರ್ಕಾರದಿಂದ ಏನು ಸೌಲಭ್ಯಗಳು ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಪ್ರತಿಯೊಂದು ಯೋಜನೆಗಳು ಬಿಟ್ಟಿದ್ದಾರೆ. ಪ್ರತಿಯೊಂದು ಯೋಜನೆಗಳು ಸರ್ಕಾರದಿಂದ ಯೋಜನೆಗಳು ಬಂದಿದೆ. ಸರ್ಕಾರದಿಂದ ಬಂದು ಇಲ್ಲಿ ಯೋಜನೆಗಳು ಏನಿದೆ ಮಧ್ಯಾಂತದಲ್ಲಿ ನಿಂತಿದೆ. ಈಗ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳಾಗಿರ್ಬೋದು, ಈ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿರೋರಾಗಿರ್ಬೋದು, ಈ ನಗರಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡುವಂಥ ಅಧಿಕಾರಿಗಳಾಗಿರ್ಬೋದು, ಅವ್ರು ಯಾಕೆ ನೀವು ಮನಸ್ಸು ಮಾಡ್ತಾಯಿಲ್ಲ? ಸರ್ಕಾರದಿಂದ ಸೌಲಭ್ಯಗಳು ಕೊಟ್ಟ ಮೇಲೆ ನೀವು ಯಾಕೆ ಏನು ಕೊಡೋಕ್ಕೆ ಮುಂದೆ ಬರ್ತಾಯಿಲ್ಲ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಅಷ್ಟೇ. ಈಗ ಸರ್ಕಾರದಿಂದ ಪ್ರತಿಯೊಂದು ಸೌಲಭ್ಯಗಳು ಕೊಟ್ಟಿದ್ದಾರೆ, ನಮಗೆ ಅಂತ ಒಂದು ಸಮಾಜದಲ್ಲಿ ಒಂದು ಗುರುತಿಸಿದ್ದಾರೆ. ಈಗ ನಮಗೂ ಒಂದು ಸಮಾಜದಲ್ಲಿ ಒಂದು ಗುರುತಿಸ್ಕೊಂಡ್ಮೇಲೆ ನಮಗೂ ಒಂದು
ಬರಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ನಾವು ಒಂದು ಸಮಾಜದಲ್ಲಿ ಒಂದು ಹೆಗ್ಗಳಿಕೆಯಿಂದ ಪ್ರತಿಮೆಯಾಗಿ ಬೆಳಿಬೇಕು, ಸಮಾಜಕ್ಕೆ ನಮ್ಮ ಒಂದು ಹೆಸರು ತೋರಿಸ್ಕೋಬೇಕು. ಸಾಮಾನ್ಯವಾಗಿ ನಾವು ಒಂದು ಹೆಸರು ಮಾಡಬೇಕು ಅಂದರೆ ಅದು ನೀವು ಗುರುತಿಸಬೇಕು, ನಮಗೆ ಸಪೋರ್ಟ್ ಮಾಡಬೇಕು, ಸಹಕಾರ ಕೊಡಬೇಕು. ಸರ್ಕಾರನೇ ಸಹಕಾರ ಕೊಡ್ತಾ ಇಲ್ಲ ಅಂದಮೇಲೆ ನೀವು ಮಧ್ಯದಲ್ಲಿ ನೀವ್ಯಾಕೆ ಸಹಕಾರ ಕೊಡ್ತಾ ಇಲ್ಲ ನಮಗೆ? ಸಹಕಾರ ದೊಡ್ಡ ಸರ್ಕಾರ ನಮಗೆ ಈಗ ಕಾಂಗ್ರೆಸ್ ಸರ್ಕಾರ ಏನಿದೆ ನಮ್ಮನ್ನು ಒಂದು ಗುರುತಿಸಿ ನಮಗೆ ಒಂದು ಸರ್ಕಾರ ಸೌಲಭ್ಯಗಳನ್ನು ಕೂಡ ಕೊಟ್ಟಿದೆ. ಮಧ್ಯದಲ್ಲಿ ನೀವು ಯಾಕೆ ಗುರುತಿಸ್ತಾ ಇಲ್ಲ? ಏನೇ ಅಲ್ಲಿರೋರು ತಲುಪಿಸೋ ಕೆಲಸ ಯಾಕೆ ಮಾಡ್ತಾ ಇಲ್ಲ ನೀವು? ಏನಿಗೆ ನೀವು ಅಡೆತಡೆ ಮಾಡ್ತಾ ಇದ್ದೀರಾ? ಆಗಲೇ ಹೇಳ್ದಂಗೆ ಪೂಜಾರಿ ಮಾತ್ರ ವರ ಕೊಟ್ಟರೆ ಸಾಲದ, ದೇವರೇ ಕೊಟ್ಟಿದ್ದಾರೆ, ನೀವು ಯಾಕೆ ಪೂಜಾರಿ ಕೊಡ್ತಾ ಇಲ್ಲ? ಮಂಗಳಾರತಿ ತಟ್ಟೆ ಕಾಸು ಹಾಕಿದ್ರೆ ಮಾತ್ರ ಕೊಡಬೇಕಾ? ಇಲ್ಲಾಂದರೆ ಇಲ್ವಾ? ಯೋಚನೆ ಮಾಡಿ. ನಾವು ಸಮಾಜದಲ್ಲಿ ಒಂದು ವ್ಯಕ್ತಿತ್ವವಾಗಿ ಬೆಳಿಬೇಕು ಅನ್ನೋ ನಮಗೂ ಆಸೆ ಆಕಾಂಕ್ಷೆ ಇರುತ್ತೆ ಅಲ್ವಾ? ನಾವು ಏನು ದೇವರಲ್ಲಿ ಕೇಳ್ಕೊಡ್ತೀವ ಹೀಗೆ ಆಗಿ ಬರಬೇಕು ಅಂತ? ಎಲ್ಲ ಶಕ್ತಿ ಇದೆ, ವೇದಿಕೆ ಸಿಗ್ತಲ್ಲ ಮೇಡಮ್. ನಾವು ಸಮಾಜದಲ್ಲಿ ಒಂದು ಗುರುತಿಸ್ಕೋಬೇಕು. ಮಧ್ಯಂತರದ ಅಧಿಕಾರಿಗಳು ಯಾರಿದ್ದಾರೆ ಇದನ್ನು ಜವಾಬ್ದಾರಿಯಾಗಿ ತೊಗೊಂಡು ಕೆಲಸ ಮಾಡಬೇಕು. ನಾವು ಹೇಳೋದಿಷ್ಟೇ. ಇನ್ನು ಮುಖ್ಯವಾಗಿ ಏನು ಹೇಳ್ತೀವಿ ಅಂದರೆ, ಈ ಒಂದು ಏನು ನಾವು ಸಾಧನೆಯನ್ನು ಮಾಡೋಕ್ಕೆ ಹೊರಟಿದ್ದೀವಿ, ನಿಮ್ಮ ಒಂದು ಚಾನಲ್ ಮುಖಾಂತರ ಸರ್ಕಾರಕ್ಕೆ ಮುಟ್ಟೋ ಪ್ರಯತ್ನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮೇಡಮ್.